ನಾನು ಎಲ್ಲೂ ಪ್ರಿಪೇರ್ ಮಾಡ್ಕೊಂಡು ಹೋಗಲ್ಲ ಭಾಷಣ, ಅಲ್ಲೆಲ್ಲೇ ನೋಡ್ಬಿಟ್ಟು ಏನಾದರೂ ನನಗೆ ಅನಿಸಿದ್ನ ಮನಸ್ಸಿಂದ ಕೆಲವು ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಇದೆಲ್ಲ ಸೋಷಿಯಲ್ ಮೀಡಿಯಾ ಜಮಾನ, ಅಡ್ವಾನ್ಸ್ ಆಗಿದ್ದೀವಿ, ಜನಗಳು ಲಕ್ಷಾಂತರ ಜನ ವೀಕ್ಷಣೆ ಎಲ್ಲ ಮಾಡ್ತಾರೆ. ಪ್ರಪಂಚ ಹೆಂಗಿದೆ ಹಂಗೆ ಹೋಗ್ಬೇಕು. ಇದು ಸುಮಾರು 50 ಕೋಟಿ ಮೇಲೆ ಅಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಹಾಕಬೇಕಾಗಂತ ಒಂದು ಬೃಹತ್ ಕಾರ್ಯಕ್ರಮ. ಈಗ ನಾನು ಸ್ವಲ್ಪ ಬದಲಾಗಬೇಕಿದೆ. ನಾನು ಸ್ವಲ್ಪ ಬದಲಾಗೋದ್ರೊಳಗೆ ಇನ್ನೊಂದು ಸ್ವಲ್ಪ ಕೆಲಸಗಳು ಮಾಡಿಬಿಟ್ಟು ಬದಲಾಗೋಣ ಅಂತ ಹೇಳ್ಬಿಟ್ಟು ಯೋಜನೆಗಳು ಬರ್ತವೆ. ಆದರೆ ಆ ಯೋಜನೆಗಳ ಥರ ಯೋಚನೆಗಳು ಬೇಕಲ್ಲ, ಆ ಯೋಚನೆಗಳು ನನ್ನಲ್ಲಿದ್ದಾವೆ. ಸೊ ನನ್ನ ಭಾಷಣ ಆಲಿಸೋದು ಬೇಕಿಲ್ಲ, ನನ್ನ ಚಿಂತನೆಗಳನ್ನು ಆಲಿಸಿದ್ರೆ ಸಾಕು. ನಾನೆಲ್ಲ ನೋಡ್ತಾ ಇರ್ತೀವಿ, ಶಾಶ್ವತ ಅಲ್ಲದ ಜೀವನಕ್ಕೆ ಶಾಶ್ವತ ಹೋರಾಟ, ಅನಿಶ್ಚಿತ ಜೀವನಕ್ಕೆ ನಿಶ್ಚಿತ ಹೋರಾಟ ಅಂತ ಹೇಳ್ಬಿಟ್ಟು. ಸೊ ನಾವು ಶಾಶ್ವತ ಅಲ್ಲವೋ ಇಲ್ಲೋ ಗೊತ್ತಿಲ್ಲ, ಆದರೆ ನೀರು ಮಾತ್ರ ಶಾಶ್ವತವಾಗಿ ನಮ್ಮ ಕೂಡಲಿಗಿನ ಪಟ್ಟಣ ಜನತೆಗೆ ಸಿಗಬೇಕು ಅನ್ನೋದೊಂದು ದೃಷ್ಟಿಯಿಂದ ಗುಣಮಟ್ಟಕ್ಕೆ ಯಾವುದೇ ರೀತಿ ನಾವು ಕಾಂಪ್ರಮೈಸ್ ಆಗೋದಿಲ್ಲ. ಮತ್ತು ನನ್ನ ಕಾಲಘಟ್ಟದಲ್ಲಿ ಅರ್ಧಂಬರ್ಧ ಕೆಲಸಗಳು ನೆಲಗಿದೆ ಬಿದ್ದಿರೋದನ್ನ ನಾನು ಯಾವ ಕಾಲಕ್ಕೆ ನಾನು ಸಹಿಸ್ಕೊಳ್ಳೋದಿಲ್ಲ, ಆ ಥರ ಮಾಡೋಕ್ಕೆ ನಾನು ಬಿಡೋದಿಲ್ಲ. ನೀವೆಲ್ಲರೂ ಆನ್ಲೈನಲ್ಲಿ ಆಗಿರ್ಬೋದು, ಆಫ್ಲೈನಲ್ಲಿ ಆಗಿರ್ಬೋದು, ನಮ್ಮ ಜೊತೆಗೆ ಅಭಿವೃದ್ಧಿಗೆ ಮತ್ತು ಒಂದು ಪಟ್ಟಣದ ಮತ್ತು ತಾಲೂಕಿನ ಸಮಗ್ರ ಅಭಿವೃದ್ಧಿ ಕೆಲಸಗಳಿಗೆ ನೀವು ಸಹಕಾರ ಒಳ್ಳೆ ರೀತಿ ಕೊಟ್ಟರೆ ಖಂಡಿತ ಅದೇನು 54 ಪಾಯಿಂಟ್ ಐತೆ, 54 ಜೊತೆಗೆ ಎಷ್ಟು ಸೊನ್ನೆಗಳು ಬೇಕಿದ್ರೆ ಸೇರಿಸಿ ತರೋಂಥ ಶಕ್ತಿ ದೇವರು ಕೊಟ್ಟಿದ್ದಾನೆ, ನೀವು ಕೊಟ್ಟಿದ್ದೀರಾ.